ಇದೀಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ ಜಸ್ಟ್ ಫೈನಲಿ. ಪರಪ್ಪುರ ಅಗ್ರಹಾರ ಜೈಲಿನ ರಾಜಾತಿಥ್ಯ ಕೇಸ್ನಲ್ಲಿ ನೋಟಿಸ್ ನೀಡಿದ್ರೂ ದರ್ಶನ್ ಆಪ್ತ ನಟ ಧನ್ವೀರ್ ವಿಚಾರಣೆಗೆ ಬಂದಿಲ್ಲ. ಕೈದಿಗಳ ಡಾನ್ಸ್ ವಿಡಿಯೋ ಬಗ್ಗೆ ನವೆಂಬರ್ 10ರಂದು ವಿಚಾರಣೆ ನಡೆಸಿ ಮತ್ತೆ 13ರಂದು ಬರಲು ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಸದ್ಯ ಪ್ರವಾಸದಲ್ಲಿದ್ದು ವಿಚಾರಣೆಗೆ ಹಾಜರಾಗಲು ವಕೀಲರ ಮೂಲಕ ಧನ್ವೀರ್ ಕಾಲಾವಕಾಶ ಕೇಳಿದ್ದಾರೆ. ಸೋಮವಾರ ವಿಚಾರಣೆಗೆ ಹಾಜರಾಗಲು ಇಂದು ಮತ್ತೊಂದು ನೋಟಿಸ್ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ಬೀಡಿ, ಸಿಗರೇಟ್ ಬಂದ್ ಮಾಡಲಾಗಿದೆ. ಜೈಲಿನಲ್ಲಿ ಅಕ್ರಮ ಎಸಗಿದ್ರೆ ಸಿಬ್ಬಂದಿಗೆ ಸಸ್ಪೆಂಡ್ ಎಚ್ಚರಿಕೆ ಕೊಡಲಾಗಿದೆ. ಈಗಾಗಲೇ ತಾತ್ಕಾಲಿಕವಾಗಿ ಮುಖ್ಯ ಜೈಲು ಅಧೀಕ್ಷಕರಾಗಿ ಅಂಶುಕುಮಾರ್ ನೇಮಕ ಮಾಡಲಾಗಿದೆ. ಈ ಮಧ್ಯೆ ಇವತ್ತು ಎಡಿಜಿಪಿ ಹಿತೇಂದ್ರ ನೇತೃತ್ವದ ಅಧಿಕಾರಿಗಳ ಟೀಮ್ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ರು. ಎಲ್ಲಾ ಬ್ಯಾರಕ್ಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿ ವಾಪಸ್ಸಾಗಿದೆ. ಕೋವಿಡ್ ಟೈಮ್ನಲ್ಲಿ ಸ್ಯಾನಿಟೈಸರ್ ಹೆಸರಲ್ಲಿ ತಲೆ ಎತ್ತಿದ್ದ 61 ಕಂಪನಿಗಳ ಲೈಸೆನ್ಸ್ಗಳನ್ನು ಸರ್ಕಾರ ವಾಪಸ್ ಪಡೆದಿದೆ. ಅಲ್ಲದೆ 31 ಔಷಧ ತಯಾರಿಕಾ ಕಂಪನಿಗಳಿಗೆ ರಾಜ್ಯ ಆರೋಗ್ಯ ಇಲಾಖೆ ನೋಟಿಸ್ ಮೂಲಕ ಶಾಕ್ ಕೊಟ್ಟಿದೆ. ಡಿಸೆಂಬರ್ 31ರೊಳಗೆ ನೋಟಿಸ್ಗೆ ಉತ್ತರಿಸದೇ ಇದ್ರೆ ಕಂಪನಿಗಳ ಲೈಸೆನ್ಸ್ ರದ್ದುಪಡಿಸುವುದಾಗಿ ಎಚ್ಚರಿಸಿದೆ. ಸಾಕಷ್ಟು ಪ್ರಮಾಣದಲ್ಲಿ ಮಾಡಿದೀವಿ, ನೋಟಿಸ್ಗಳು ಕೂಡ ಕೊಟ್ಟಿದ್ದೀವಿ. ನೋಟಿಸ್ಗೆ ಅವರೆಲ್ಲ ಕೆಲವರೆಲ್ಲ ರಿಪ್ಲೈ ಕೊಡಬೇಕಾಗಿದೆ. ರಿಪ್ಲೈ ಕೊಟ್ಟ ನಂತರ ಅವ್ರ ಮೇಲೆ ಮುಂದೆ ಏನು ಮಾಡಬೇಕು ಅಂತ ನಾವು ನೋಡಿ. ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಅವ್ರದ್ದು ಪ್ರೊಸೆಸ್ಸಲ್ಲಿ ಸ್ವಲ್ಪ ಎಲ್ಲ ಕೆಲವು ಕಡೆ ಎಲ್ಲ ನ್ಯೂನತೆಗಳಿದೆ. ಬೆಂಗಳೂರು ಉತ್ತರದ ವಿದ್ಯಾನಗರ ಕ್ರಾಸ್ನ 16 ಎಕರೆ ಗೋಮಾಳದಲ್ಲಿದ್ದ 100ಕ್ಕೂ ಅಧಿಕ ಕುಟುಂಬಗಳನ್ನು ಧಮಕಿ ಹಾಕಿ ಪ್ರಭಾವಿಗಳು ಒಕ್ಕಲೆಬ್ಬಿಸ್ತಾ ಇದ್ದಾರೆಂಬ ಆರೋಪ ಕೇಳಿಬಂದಿದೆ. ರಾತ್ರೋರಾತ್ರಿ ಗುಂಡಾಗಳನ್ನು ಬಿಟ್ಟು ಧಮಕಿ ಹಾಕ್ತಿದ್ದಾರೆ ಅಂತ ಆರೋಪಿಸಿ ಎಂದು ಸ್ಥಳೀಯರು ಪ್ರತಿಭಟಿಸಿದ್ರು. ನ್ಯಾಯ ಕೊಡಿಸಲು ಆಗ್ರಹಿಸಿದ್ರು. ಈ ದಾರಿನೇ ಮುತ್ಕೋಲ್ ಹಾಕೊಂತ ಇದ್ದಾರೆ. ಇಲ್ಲಿ ಒಂದು 25 ವರ್ಷದಿಂದ ಎಲ್ಲ ವಾಸ ಇದ್ದಾರೆ ಸರ್. ಟಾಯ್ಲೆಟ್ ಇಲ್ಲ, ಪಬ್ಲಿಕ್ ಟಾಯ್ಲೆಟ್ಗೂ ವ್ಯವಸ್ಥೆ ಇಲ್ಲ. ನೀರು ಪೈಪು ಹೊಡೆದಾಕಿದ್ದಾರೆ. 2 ವಾರದಿಂದ ನೀರು ಬರ್ತಾ ಇಲ್ಲ. ನೀರು ಪೈಪ್ ಎಲ್ಲ ಹೊಡೆದಾಕಿದ್ದಾರೆ. ಇಲ್ಲಿ JCB ತಗೊಂಬಂದು ಎಲ್ಲ ಕೆಲಸ ಮಾಡಿಸಿ ಬರೀ ನೈಟಲ್ಲೇ ಸರ್ ಎಲ್ಲ ಗಂಡು ಮಕ್ಕಳು ನೋಡಿದ್ರೆ ಅಲ್ಲೇ ಆ ಗ್ಯಾರೇಜ್ ಹತ್ರನೇ ಕೂತಿರ್ತಾರೆ ಎಲ್ಲಾನು.